ನನ್ನ ಮಗನ್ನ ಈ ಮನೆನ ಉದ್ಧಾರ ಮಾಡೋದಕ್ಕೆ ಹೋಗ್ತಿದ್ದಾಳೆ ಅಂತ ಎಲ್ಲರೂ ಹೇಳಿದ್ರಿ, ಆದ್ರೆ ಅವಳು ಹೋಗಿ ಬೇರೆ ದಮಯಂತಿ, ದಮಯಂತಿ. ಅತ್ತಿಗೆ ಅಂದ ಮಾತಲ್ಲಿ ತಪ್ಪೇನಿದೆ? ನೀನೇನೆ ಮಧ್ಯದಲ್ಲಿ? ನಾನೇನ್ ಮಾತಾಡಿದ್ರು ತಪ್ಪು ಅಂತೀರಾ? ಬೇರೆಯವ್ರು ತಪ್ಪು ಮಾಡಿದಾಗಾದ್ರೂ ನಾನು ಮಾತಾಡಬಾರ್ದಾ? ತಪ್ಪು ಮಾಡಿದ್ಲು ಅಂತ ಯಾವಾಗ್ಲೂ ಹೇಳ್ತಾನೆ ಇರಬೇಡಿ. ನನ್ನ ಮಗಳು ಯಾವ ಪರಿಸ್ಥಿತಿನಲ್ಲೂ ಯಾವ ತಪ್ಪು ಮಾಡಲ್ಲ. ಹಾಗಾದ್ರೆ ಇದೇನು? ಗಂಡ ಇದ್ದಾನೆ, ಮಗು ಇದೆ, ಅರಮನೆ ಅಂತ ಮನೆ ಇದೆ, ಅದಕ್ಕೊಂದು ಮರ್ಯಾದೆ ಇದೆ. ಆ ಮನೆ ಮರ್ಯಾದೆನ ಬೀದಿಗೆ ಹಾಕಿದ್ರೆ ನಾವೇನಾಗ್ಬೇಕು? ಈ ಫೋಟೋನ ನೋಡಿ 4 ಜನ ಕೇಳಿದ್ರೆ ಏನಂತ ಉತ್ತರ ಕೊಡೋದು? ಅಷ್ಟಕ್ಕೂ ಆ ಫೋಟೋನ ಯಾರು ತೆಗ್ದಿದ್ದಾರೆ, ಹೇಗ್ ಬಂತು? ತೆಗ್ದಿರೋದು ಯಾರಾದ್ರೂ ಆಗಿರ್ಲಮ್ಮ, ಫೋಟೋಲಿರೋದು ಕಲ್ಯಾಣಿನೇ ಅಲ್ವಾ? ಪಕ್ಕದಲ್ಲಿರೋ ಜೊತೆ ನಿನ್ನ ಮೊಮ್ಮಗಳು ದಮಯಂತಿ. ಆತರ ಪಡಬೇಡ ಪಾರ್ವತಿ. ನೆನ್ನೆ ವಿಷಯನೇ ಬೇರೆ, ಇವತ್ತಿನ ವಿಷಯನೇ ಬೇರೆ. ಕಣ್ಮುಂದೆ ಸಾಕ್ಷಿ ಇಟ್ಕೊಂಡು ಮಾತಾಡ್ತಾ ಇದ್ದಾಳೆ ದಮಯಂತಿ. ಅಂತ ಫೋಟೋ ನೋಡಿದಾಗ ಅತ್ತೆಯಾಗಿ ಅವಳಿಗೆ, ಗಂಡನಾಗಿ ಶೌರ್ಯನಿಗೆ ಎಷ್ಟು ನೋವಾಗಿರುತ್ತೆ. ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ, ನೀನು ಕಿರ್ಚಾಡೋದ್ರಲ್ಲಿ ಅರ್ಥನೇ ಇಲ್ಲ. ಶಿವರಾಮ್, ಕಲ್ಯಾಣಿಗೆ ಫೋನ್ ಮಾಡಿ ತಕ್ಷಣ ಮನೆಗೆ ಬರೋಕ್ ಹೇಳು. ಸರಿ. ಸ್ಪೀಕರ್ ಆನ್ ಮಾಡಿಡಿ. ಹಲೋ, ನಮ್ ಕಲ್ಯಾಣಿ ಫೋನ್ ನೀವು ರಿಸೀವ್ ಮಾಡಿದ್ರಲ್ಲ, ಏಕೆ? ಮೇಡಮ್ ಅವರು ಸಾರ್ ಜೊತೆ ಬ್ಯುಸಿ ಇದ್ದಾರೆ. ಒಂದ್ಸಲ ಕಲ್ಯಾಣಿ ಫೋನ್ ಕೊಡಿ. ಯಾರೇ ಫೋನ್ ಮಾಡಿದ್ರು ಸಾಯಂಕಾಲದವರೆಗೂ ಬ್ಯುಸಿ ಆಗಿದ್ದೀನಿ ಅಂತ ಹೇಳಿ ಅಂತ ಹೇಳಿದ್ರು ಸರ್. ಫೋನ್ ಇಡ್ತೀನಿ. ಇಷ್ಟು ಒಳ್ಳೆ ಸೀನ್ ನಡೀತು ಅಂತ ನಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳಿದ್ರೆ ಎಷ್ಟು ಸಂತೋಷ ಪಡ್ತಾಳೋ. ಸಮಯ ನೋಡ್ಕೊಂಡು ಅಮ್ಮಂಗೆ ಸಿದ್ದುಗೆ ಹೇಳಬೇಕು. ಅಲ್ವೋ ಸಿದ್ದು, ತಿಂಡಿ ತಿಂದೆ ಏನೋ ಇದು? ನೀನ್ ಹಠ ಹಿಡಿದ್ಮೇಲೆ ಎಲ್ಲಿಗೋ ಹೋಗ್ತಾರೆ. ನಿನ್ ಹಿಂಸೆ ಕೊಟ್ಟಿರೋ ಶೌರ್ಯನ್ ಬಗ್ಗೆ ಮೊದಲು ಯೋಚನೆ ಮಾಡು. ಅವ್ರ ಬಗ್ಗೆ ಎಲ್ಲ ಆಮೇಲೆ ಯೋಚನೆ ಮಾಡ್ಬೋದು, ಮೊದಲು ತಿಂಡಿ ತಿನ್ನು ಸಿದ್ದು. ಏನ್ ಶೌರ್ಯ, ಮನೆವರೆಗೂ ಬಂದಿದ್ಯಾ?
ನನಗೋಸ್ಕರನಾ? ಶೌರ್ಯ, ಏನ್ ಹುಡುಕ್ತಾ ಇದ್ಯಾ? ನಿನ್ ಪಾಡಗ್ ನೀನ್ ಬಂದು ನನ್ ಮನೆಯೆಲ್ಲ ಹುಡ್ಕೋದೆ ನಿನ್ ಕೆಲ್ಸನಾ? ಶೌರ್ಯ, ಏನ್ ಹುಡುಕ್ತಾ ಇದ್ಯಾ? ಅವನಲ್ಲಿ ಯಾರು? ನಿನ್ ಪ್ರಿಯತಮ. ನಿಮ್ಮ ಕಸ್ಟಡಿಲೇ ಇಟ್ಕೊಂಡು ಹೊಡೆದ್ರಿ, ಬೈದ್ರಿ. ಇವಾಗ ಬಂದು ಅವನ್ ಎಲ್ಲಿ ಅಂತ ಕೇಳ್ತಿದ್ಯಾ? ಏನ್ ಶೌರ್ಯ? ಅವನು ಪ್ರತಿ ತಪ್ಪಲ್ಲೂ ನಿನ್ನ ಭಾಗ ಇದೆ. ಇವಾಗ್ಲೂ ಅವನು ಕಾಣಿಸ್ತಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಿನಗೆ ಗೊತ್ತೇ ಇರುತ್ತೆ. ಮರ್ಯಾದೆಯಿಂದ ಹೇಳು. ನನ್ ಮಗನ್ನ ಮಾಯ ಮಾಡಿದ್ದು ಅಲ್ದೇನೆ ಈಗ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದೀಯಾ? ಅವನು ಎಲ್ಲಿದ್ದಾನೆ ಅಂತ ಹೇಳ್ದೆ ಇದ್ರೆ ನೀವೇ ನೋವು ಅನುಭವಿಸ್ತೀರ. ಏನ್ ಹೆದರ್ಸ್ತಿದ್ಯಾ? ಕೇಸು ಕೋರ್ಟಲ್ಲಿದೆ. ನೀನ್ ಹೀಗ್ ಬಂದು ಕೇಸ್ ವಿತ್ಡ್ರಾ ಮಾಡ್ಕೋ ಅಂತ ಬೆದರಿಸ್ತಿದ್ಯಾ ಅಂತ ನಾನ್ ಕೇಸ್ ಹಾಕ್ದೆ ಅನ್ಕೋ. ನೀನ್ ಕಾಪಾಡ್ಕೊಳ್ಳೋದಿಕ್ಕೆ ನಿನಗ್ ನಿನ್ ಕೆಲ್ಸ ಕೂಡ ಇರಲ್ಲ. ನಿನ್ನ ಕೇಸ್ಗಳಿಗೆ ಭಯ ಪಡ್ತೀನಿ ಅನ್ಕೊಂಡಿದ್ಯಾ? ಅವನು ಜೈಲಿಂದ ತಪ್ಪಿಸ್ಕೊಂಡಿದ್ದಾನಲ್ಲ, ಇನ್ನು ಎದುರ್ಸೋಕಾಗಲ್ಲ ಅನ್ನೋ ಧೈರ್ಯನ? ಅವನು ನನ್ನಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಅವನು ಯಾವುದೇ ಮಾರ್ವೇಷ ಹಾಕೊಂಡು ಹೋಗಿದ್ರು ನಾನು ಅವನ್ನ ಹಿಡಿತೀನಿ. ಈ ಸಲ ನಿನಗೂ ಅವನಿಗೂ ಇಬ್ಬರಿಗೂ ಶಿಕ್ಷೆ ಆಗೋ ಹಾಗೆ ಮಾಡ್ತೀನಿ, ನೆನ್ಪಿಟ್ಕೋ. ಕಂದ, ಅಮ್ಮಂಗೋಸ್ಕರ ಕಾಯ್ತಾ ಇದೀಯಾ? ನಿಂತ್ಕೋ. ನೀನ್ ಅವನ್ನ ಮುಟ್ಟೋ ಅಂತ ಅವಶ್ಯಕತೆ ಇಲ್ಲ. ಅದ್ಯಾಕತೆ? ಯಾಕೆಲ್ಲ ಹೀಗಿದ್ದೀರಾ? ಏನಾಯ್ತಮ್ಮ? ಹೇಳ ಅನುಪಮ, ಕೇಳ್ತಿದ್ದಾಳಲ್ಲ ನಿನ್ ಮಗಳು, ಹೇಳು. ತಾತ, ಅಜ್ಜಿ, ಏನ್ ನಡೀತು? ನೀನ್ ಮಾಡ್ತಿರೋ ಕೆಲಸ ಸರಿಗಿಲ್ಲಮ್ಮ. ಇಷ್ಟು ದಿನ ಈ ಮನೇಲಿ ಏನೇ ನಡೆದ್ರು ಯಾರೂ ಈ ಮನೆ ಕಡೆ ಬೆರಳು ತೋರಿಸಿ ಮಾತಾಡುವಂತ ಪರಿಸ್ಥಿತಿ ಬಂದಿರಲಿಲ್ಲ. ಇವತ್ತು ನೀನ್ ಮಾಡಿರೋ ಕೆಲಸಕ್ಕೆ
ಎಲ್ರೂ ಈ ಮನೆ ನೋಡಿ ಹೀಯಾಳಿಸ್ತಾರೇನೋ ಅಂತ ಭಯ ಆಗ್ತಿದೆ ನನಗೆ. ನಾನೇನ್ ಮಾಡ್ದೆ ಅಂತ ಹೀಯಾಳಿಸ್ತಾರೆ ತಾತ? ಓ, ನಾನು ಆಕ್ಟ್ ಮಾಡ್ದೆ ಅಂತ ಹೀಗೆಲ್ಲ ಹೇಳ್ತಿದ್ದೀರಾ? ನಾನೇನ್ ಹೇಳ್ದೆ ಹೋಗಿಲ್ವಲ್ಲ, ಎಲ್ಲರಿಗೂ ಹೇಳ್ಬಿಟ್ಟೆ ಹೋದೆ. ಆಫೀಸರ್ನು ಜೊತೆಲೆ ಕರ್ಕೊಂಡು ಹೋದೆ. ಆದ್ರೆ ಆಫೀಸರ್ ಮಧ್ಯದಲ್ಲೇ ಯಾಕೆ ಬಂದ್ರು ಅಂತ ಗೊತ್ತಿಲ್ಲ. ಅಷ್ಟಕ್ಕೂ ಆಫೀಸರ್ ಎಲ್ಲಿ? ಆಫೀಸರ್ ಆಫೀಸರ್ ನೀನ್ ಮಾಡಿರೋ ಕೆಲ್ಸಕ್ಕೆ ಮುಖ ತೋರ್ಸ್ಬೇಕಾಗ್ದೆ ರೂಮಿಂದ ಹೊರಗಡೆ ಬಂದಿಲ್ಲ ಅನ್ಸತ್ತೆ. ಅಲ್ಲ, ನೀವೆಲ್ಲ ಏನ್ ಹೇಳ್ತಾ ಇದ್ದೀರಾ? ತಾತ ನೋಡಿದ್ರೆ ಮನೆ ಮರ್ಯಾದೆ ಹೋಗುತ್ತೇನೋ ಅಂತಿದ್ದಾರೆ. ನೀವ್ ನೋಡಿದ್ರೆ ನಾನ್ ಮಾಡಿರೋ ಕೆಲ್ಸಕ್ಕೆ ಆಫೀಸರ್ ಹೊರಗಡೆ ಬರೋದಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದೀರಾ. ಅಲ್ಲ, ನಾನು ಏನ್ ಮಾಡ್ದೆ? ಏನಕ್ಕೆ ಮರ್ಯಾದೆ ಹೋಗುತ್ತೆ? ಮಾಡೋದನ್ನೆಲ್ಲ ಮಾಡಿ ನಾನೇನ್ ಮಾಡಿದ್ದೀನಿ ಅಂತ ಎಷ್ಟು ಧೈರ್ಯವಾಗಿ ಕೇಳ್ತಿದ್ದಾಳೆ ಅಂತ ನೋಡಿದ್ರಾ? ಅವಳೇನ್ ಮಾಡಿದ್ರು ಕೇಳೋರು ಯಾರಿದ್ದಾರೆ ಅನ್ನೋ ಧೈರ್ಯ. ಅನವಶ್ಯಕವಾಗಿ ಬಾಯಿ ಬಂದಾಗ ಮಾತಾಡ್ಬೇಡ ಪಲ್ಲವಿ, ಆಮೇಲೆ ಅಂದ್ ಮಾತು ವಾಪಸ್ ತಗೊಳಕ್ಕಾಗಲ್ಲ. ಇನ್ನು ಅವಳ ಪರನೇ ವಹಿಸ್ಕೊಂಡ್ ಬರ್ತಾ ಇದ್ದೀರಾ. ನೀವೆಲ್ರೂ ಹೀಗ್ ಮಾಡ್ತಾ ಇರೋದಕ್ಕೆ ಇವಳಿಗೆ ಭಯ ಭಕ್ತಿ ಹೊರಟೋಗಿರೋದು. ಅಷ್ಟಕ್ಕೂ ಈಗ ಏನಾಯ್ತು ಅಂತ ಅತ್ತೆ? ಎಲ್ರೂ ಏನೇನೋ ಮಾತಾಡ್ತಾ ಇದ್ದಾರೆ ಹೊರತು ವಿಷಯ ಏನು ಅಂತ ಹೇಳ್ತಿಲ್ಲ. ಅಜ್ಜಿ, ಏನಾಯ್ತು ಅಂತ ನೀನಾದ್ರೂ ಹೇಳು. ಏನು ಅಂತ ಹೇಳ್ಬೇಕಮ್ಮ? ಯಾರು ಏನೇ ಹೇಳಿದ್ರು ನೀನೇ ಕರೆಕ್ಟ್ ಅಂತ ಇಷ್ಟು ದಿವಸ ನಂಬ್ಕೊಂಡಿದ್ದೆ. ಆದ್ರೆ ಇವತ್ತು ಅಲ್ಲ, ನಿಮ್ ಎಲ್ಲರಿಗೂ ಏನಾಗಿದೆ? ಅಷ್ಟು ದೊಡ್ಡ ತಪ್ಪು ನಾನು ಏನ್ ಮಾಡಿದ್ದೀನಿ ಅಂತ ಇಷ್ಟು ಬೇಜಾರಾಗ್ತಿದ್ದೀರಾ? ಇನ್ನು ಏನ್ ಮಾಡ್ದೆ ಅಂತಾನೆ ಕೇಳ್ತಿದ್ಯಾ? ಇದು ನೋಡಿ ಅದೇ ಮಾತನ್ನ ಕೇಳು. ಮಾತಾಡೆ, ಇವಾಗ ಮಾತಾಡು. ನಮಗೇನು ಗೊತ್ತಿಲ್ಲ ಅನ್ಕೊಂಡು ಏನು ಮಾಡ್ದೆ ಅಂತ ಕೇಳ್ತಿದ್ದಲ್ಲ, ಈಗ ನಿನ್ನ ಬಾಯಿ ಬಿದ್ದು ಹೋಯ್ತಾ? ಇನ್ನೇನ್ ಮಾತಾಡ್ತಾಳೆ ಅತ್ಗೆ? ಅಮ್ಮನವ್ರ ಹರಿಕಥೆ ಎಲ್ಲ ಬಯಲಾದ್ಮೇಲೆ ಬಾಯಿ ಮುಚ್ಚೆ. ಅತ್ತೆ, ತಾತ, ಅಜ್ಜಿ, ನಾನಿಂತ ಕೆಲಸ ಮಾಡಿದ್ದೀನಿ ಅಂದ್ರೆ ನೀವು ನಂಬ್ತಿದ್ದೀರಾ? ಇಲ್ಲಮ್ಮ, ಎಲ್ಲೋ ಏನೋ ತಪ್ಪಾಗಿದೆ. ತಪ್ಪು ಅಂದ್ರೆ ಏನಮ್ಮ? ಕಣ್ಣು ಮುಂದೆ ಇಷ್ಟು ಬಲವಾದ ಸಾಕ್ಷಿ ಇರೋವಾಗ ಇನ್ನು ನಂಬ್ತೀರಾ ಅಂತ ಕೇಳ್ತಾ ಇದ್ಯಾ? ಇಂಥ ಮನೆ ಹಾಳು ಕೆಲಸ ಮಾಡಿದ್ಯಾ ಅಂತ ಗೊತ್ತಾದ್ಮೇಲೆ ನಿನ್ನ ಈ ಮನೆ ಒಳಗಡೆ ಕಾಲಿಡೋಗ್ ಬಿಟ್ಟಿದ್ದೆ ತಪ್ಪು. ನಿನ್ನ ಮನೆಯಿಂದ ಈಗ್ಲೇ ಆಚೆ ಹಾಕಿ ಮನೆ ಪೂರ್ತಿ ಗಂಜಲ ಹಾಕಿ ಶುದ್ಧಿ ಮಾಡ್ಬೇಕು. ಏನ್ ಮಾತಾಡ್ತಿದ್ಯೆ ದಮಯಂತಿ, ಅಲ್ಲಿ ಏನ್ ನಡೀತು ಅಂತ ತಿಳ್ಕೊಳ್ದೇನೆ ನೀನು? ಇನ್ನು ಏನ್ ತಿಳ್ಕೊಬೇಕು? ನೋಡಿದ್ಯಲ್ಲ ಫೋಟೋನಲ್ಲಿ ನಿನ್ನ ಮಗಳ ಅವತಾರನ? ಅದನ್ನ ನೋಡಿದ್ರೆ ಗೊತ್ತಾಗಲ್ವಾ ಏನ್ ನಡೆದಿದೆ ಅನ್ನೋದು? ಅಜ್ಜಿ, ಆ ಫೋಟೋ ಎಲ್ಲ ಸುಳ್ಳು. ಯಾರೋ ಬೇಕು ಅಂತಾನೆ ತೆಗೆದು ಕಳ್ಸಿದ್ದಾರೆ. ತಪ್ಪು ಮಾಡಿದಾಳೆ ಅಂತಿದ್ದಾಗೆ ಸಂಪದಗೊಂದ್ಯಾಯ ಕಲ್ಯಾಣಿಗೊಂದ್ಯಾಯನಾ? ತಪ್ಪು ಮಾಡಿದಾಳೆ ಅಂತ ಸಂಪದನ್ ಸಾಯಿಸ್ಬೇಕು, ಕತ್ತರಿಸ್ಬೇಕು ಅಂತ ಮಾತಾಡಿದ್ರಿ. ಆವಾಗ ಮಾತಾಡಿರೋ ಬಾಯೆಲ್ಲ ಇವಾಗ ಯಾಕೆ ಮಾತಾಡ್ತಿಲ್ವೋ?
ಅವಳು ಕೇಳಿರೋದ್ರಲ್ಲೂ ನ್ಯಾಯ ಇದೆಯಲ್ವಾ? ಈ ಕೊಡಿ ಉತ್ತರನ. ನನ್ನ ಮಗಳು ಏನ್ ಮಾಡಿದ್ಲು ಅಂತ ಹೀಗ್ ಮಾತಾಡ್ತೀರಾ? ಸಂಪದನ್ಗೆ ಇವಳನ್ನ ಯಾಕೆ ಹೋಲಿಸ್ತೀರಾ? ಯಾಕೆ ಹೋಲಿಸ್ತೀನಿ ಅಂದ್ರೆ ನೋಡು, ಇದಕ್ಕೆ ಹೋಲಿಸ್ತೀನಿ. ನಿನ್ನ ಮಗಳು ಮಾಡಿದ್ರೆ ಅದು ತಪ್ಪಲ್ಲ ಅಂತ ಅನ್ಕೊಂಡು ಸುಮ್ಮನೆ ಇರ್ತೀಯಾ? ಅತ್ತೆ, ನೀವ್ ಹೀಗೆ ಹೇಳೋದು ಸರಿ ಅಲ್ಲ. ಅಷ್ಟಕ್ಕೂ ಆ ಫೋಟೋ ಯಾರು ತೆಗ್ದಿದ್ದಾರೆ, ಯಾವ ಉದ್ದೇಶ ಇಟ್ಕೊಂಡು ಮನೆ ಕಳ್ಸಿದ್ದಾರೆ ಅಂತ ಯೋಚನೆ ಕೂಡ ಮಾಡ್ದೆ ನನ್ನ ದೂಷಿಸ್ತಾ ಇದ್ದೀರಾ. ನಿನ್ನ ದೂಷಿಸ್ತಾ ಇಲ್ಲ, ನೀನು ದೋಷಿನೇ. ನಡಿ ಆಚೆ. ಕಲ್ಯಾಣಿ, ಅಮ್ಮ ಇರು. ಕಲ್ಯಾಣಿ ಯಾವ ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ. ಲೋ ಲೋ ಲೋ, ನಿನಗ್ ಬುದ್ಧಿ ಇದ್ದೇ ಮಾತಾಡ್ತಿದ್ಯೇನೋ? ಒಳಗಷ್ಟು ಸಂಕಟ ಪಟ್ಕೊಂಡು ಹೊರಗ್ ಬಂದು ಇವಳನ್ನ ಸಮರ್ಥಿಸ್ಕೋತಾ ಇದ್ಯಾ? ಒಳಗಡೆ ನೋವು ಪಟ್ಟಿರೋದು ನಿಜಾನೇ ಅಮ್ಮ. ಗಂಡ್ಸಲ್ವಾ, ಹೇಳೋರ್ ಮಾತನ್ನ ಕೇಳೋದು, ಹೆಂಡತಿನ ಅನುಮಾನಿಸೋದು ಯುಗಗಳಿಗೂ ಮುಂಚೆನೆ ಹುಟ್ಟಿದೆ. ಆದ್ರೆ ಅನುಮಾನ ಪಟ್ಟಿರೋರೆ ತಪ್ಪು ತಿಳ್ಕೊಂಡು ದೇವರಾಗಿದ್ದಾರೆ. ನಾವು ಮಾತ್ರ ಈಗಲೂ ಯೋಚನೆ ಮಾಡೋದನ್ನ ಬಿಟ್ಟು ಅನುಮಾನಿಸ್ತಾನೇ ಇದ್ದೀವಿ. ಒಂದ್ ನಿಮಿಷ ಅಮ್ಮ. ಹಲೋ ಸ್ವಾತಿ, ನಾನ್ ಶೌರ್ಯ. ಸರ್ ನಮಸ್ತೆ ಸರ್, ಹೇಳಿ. ಅಲ್ಲಿ ಏನ್ ನಡೀತು ಅಂತ ಹೇಳ್ತೀರಾ? ಸರ್ ಆಕ್ಚುಲಿ ಕಲ್ಯಾಣಿ ಸ್ಲಿಪ್ ಆಗಿ ಬೀಳ್ಬೇಕಾದ್ರೆ ನಮ್ ಜಯ ಅವರು ಕಲ್ಯಾಣಿನ ಬೀಳ್ದೆ ಇರೋ ಹಾಗೆ ಇಟ್ಕೊಂಡ್ರು. ಅದನ್ನ ಮ್ಯಾನೇಜರ್ ಶ್ರವಣ್ ಅವರು ಫೋಟೋ ತೆಗಿಬೇಕಾದ್ರೆ ನಾನು ಯಾಕೋ ಅನ್ಕೊಂಡೆ ಸರ್. ಆ ಫೋಟೋ ನೋಡಿ ಅವನು ಒಬ್ಬೊಬ್ಬನೇ ನಗ್ತಾ ಇದ್ದ ಸರ್. ಅದನ್ನ ನೋಡಿದ್ಮೇಲೆ ಅವನ್ ಬೇಕು ಅಂತಾನೆ ಹಾಗೆ ಮಾಡ್ದ ಅಂತ ನನಗೆ ಅರ್ಥ ಆಯ್ತು. ನನಗೆ ಗೊತ್ತಿರೋ ಹಾಗೆ ಅವನು ಆ ಫೋಟೋಗಳನ್ನ ನಿಮಗೆ ಕಳಿಸಿ ಕಲ್ಯಾಣಿನ ಬ್ಯಾಡ್ ಮಾಡಬೇಕು ಅಂತ ನೋಡ್ತಾನೆ ಅಂತ ಅನುಮಾನ ಸರ್. ಆ ಅನುಮಾನದಿಂದನೇ ನಿಮಗೆ ಫೋನ್ ಮಾಡಿದೆ ಸರ್. ಫೋಟೋ ಬಂದಿದ್ದು ಯಾರ ನಂಬರಿಂದ ಅಂತ ನೋಡಿ ಸರ್, ನಿಮಗೆ ಅರ್ಥ ಆಗತ್ತೆ. ಇಡ್ತೀನಿ ಸರ್. ಹಾ, ಥ್ಯಾಂಕ್ ಯು. ಏನ್ ನಡೀತು ಅಂತ ಅರ್ಥ ಆಯ್ತಲ್ಲ? ಪಾಪ ಕಲ್ಯಾಣಿ ಎಲ್ಲಿಗೆ ಹೋದ್ರೂ ಅವಳನ್ನ ಹೊರಗಡೆ ಕಳಿಸ್ಬೇಕು ಅಂತ ನೋಡೋರೆ ಹೆಚ್ಚು. ನನ್ನ ಕ್ಷಮಿಸು ಕಲ್ಯಾಣಿ. ಕಲ್ಯಾಣಿ, ನನ್ನ ಕೂಡ ಕ್ಷಮಿಸು. ಸಾಕು ನಿಲ್ಸೆ. ಇನ್ನೊಂದು ಮಾತು ಮಾತಾಡ್ದೆ ಅಂದ್ರೆ ಒದಿತೀನಿ ನಿನಗೆ. ರಿಯಲಿ ಐ ಆಮ್ ವೆರಿ ಸಾರಿ ಕಲ್ಯಾಣಿ. ಆ ಫೋಟೋ ನೋಡಿ ಎಲ್ಲರಲ್ಲೂ ನಾನು ಒಬ್ಬ ಆಗ್ಬಿಟ್ಟಿದ್ದೆ. ಒಬ್ಬ ಆಫೀಸರ್ ಹಾಗೆ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು ಅನ್ನೋ ವಿಷಯನೇ ಮರ್ತೋಗಿದ್ದೆ. ನಡೆದಿದ್ದಕ್ಕೆ ನೀನು ಉತ್ತರ ಏನು ಅಂತ ಕೇಳ್ತಿದ್ರು. ನನ್ನ ಮೊಮ್ಮಗಳ ಮೇಲಿರೋ ನನ್ನ ನಂಬಿಕೆಯಿಂದನೇ
ನಾನು ನಿನ್ನೇನು ಕೇಳಲಿಲ್ಲಮ್ಮ. ಎಲ್ಲರಿಗಿಂತ ಜಾಸ್ತಿ ತಪ್ಪು ಮಾಡಿದ್ದು ನಾನು. ಮನೆ ಮರ್ಯಾದೆನ ಕಾಪಾಡ್ಕೋಬೇಕು ಅಂತ ನೋಡ್ತಿರೋ ಕಲ್ಯಾಣಿಗೆ ಮನೆ ಮರ್ಯಾದೆ ತೆಗಿತಿದ್ಯಾ ಅಂತ ನಾನೇನೇನೋ ಅಂದ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು ಕಲ್ಯಾಣಿ. ಅಯ್ಯೋ ತಾತ, ನಿಮ್ಮನ್ನ ನಾನು ಕ್ಷಮಿಸೋದಂದ್ರೆ ಏನು? ಒಂದು ಕ್ಷಣ ಆಗ್ಲಿ, ಅರ್ಧ ಕ್ಷಣ ಆಗ್ಲಿ ನನ್ ಮೇಲೆ ನೀವೆಲ್ಲ ಅನುಮಾನ ಪಡೋದಕ್ಕೆ ಕಾರಣ ಆ ಮ್ಯಾನೇಜರೇ ಅಲ್ವಾ? ಅವನು ಸಂಪದ ಸಾಕ್ತಾ ಇರೋ ಬೊಗಳ ನಾಯಿ. ಅವನನ್ನಲ್ಲ, ಅವನ್ನ ನನ್ ಮೇಲೆ ಬಿಟ್ಟಿದ್ದಾಳಲ್ಲ, ಅವಳಿಗೆ ಬುದ್ಧಿ ಕಲಿಸ್ಬೇಕು. ಬರ್ತೀನಿ. ಕಲ್ಯಾಣಿ, ಆತರ ಪಡ್ಬೇಡಮ್ಮ. ಇಲ್ಲಮ್ಮ, ಸುಮ್ನೆ ಇದ್ರೆ ಅವಳು ಇನ್ನೂ ಜಾಸ್ತಿ ಮಾಡ್ತಾಳೆ.